ಈ ವಿಚಾರದಲ್ಲಿ ಅಂದರೆ ವಿಜಯಲಕ್ಷ್ಮಿ ಅವರ ಸ್ನೇಹಿತೆಯಾಗಿ ಹೇಳೋದಾದರೆ ಒಂದು ಸಂದಿಗ್ಧ ಪರಿಸ್ಥಿತಿ. ಈ ಕಡೆ ದರ್ಶನ್ ಅವ್ರ ಒಳಗಡೆ ಇದ್ದಾರೆ, ಈ ಕಡೆ ಮಗ ಇದ್ದಾನೆ. ಮಗ ಹಾಕಿದಂಥ ಒಂದು ಪೋಸ್ಟ್ 15 ವರ್ಷದ ಹುಡುಗ ನಾನು ನಿಮ್ಗೆ ಆಗ್ತಿರುವಂಥ ಕಮೆಂಟ್ಸ್ಗಳನ್ನ ತುಂಬ ಬೇಸರ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಅವತ್ತು ಮಾತಾಡ್ಕೊಂಡಿದ್ರ ಅಂತ, ಯಾಕೆಂದರೆ ಅವ್ರಿಗೆ ಆಗ್ತಿರುವಂಥ ಮಾನಸಿಕವಾಗಿ ಗೊಂದಲ ಆಗಲಿ ಅಥವಾ ಆ ಥರದೊಂದು ಹಿಂಸೆ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರು? ನಿಜ ಹೇಳಬೇಕು ಅಂತಂದರೆ ನಾನು ಅಂದ್ಕೊಂಡಿದ್ದು ಶೀಲ್ ಬಿ ಡಿಪ್ರೆಸ್ಡು, ತುಂಬ ಇದಾಗಿರುತ್ತೆ, ಏನು ಮಾತಾಡ್ಸೋದು, ಏನಂತ ಸಮಾಧಾನ ಮಾಡಿ ಈ ಥರ ಇರುತ್ತೆ ಫ್ರೆಂಡಾಗಿ ಒಬ್ಬರು ಜೊತೇಲಿ ನಿಂತ್ಕೊಂಡಿರೋರಾಗೆ. ಬಟ್ ಆ ಥರ ಅಲ್ಲ, ಅವಳು ನಮ್ಗೆ ಸಮಾಧಾನ ಮಾಡ್ತಾಳೆ, ಏನಾಗಲ್ಲ. ಫ್ಯಾನ್ಸ್ಗೂ ಅದೇ ಹೇಳೋದು, ನಥಿಂಗ್ ವಿಲ್ ಹ್ಯಾಪನ್. ಅವರು ಯಾವುದೇ ಒಂದು ಇದಿಲ್ಲದೆ ನಿರಪರಾಧಿಯಾಗಿ ಆಚೆ ಬರ್ತಾರೆ. ಆ ನಂಬಿಕೆ ನನಗಿದೆ. ಹಿ ಹ್ಯಾಸ್ ನಾಟ್ ಡನ್ ಎನಿಥಿಂಗ್. ವೆನ್ ಹಿ ಹ್ಯಾಸ್ ನಾಟ್ ಡನ್ ಎನಿಥಿಂಗ್, ವೈ ಶುಡ್ ಐ ವರಿ ಅಬೌಟ್ ಹಿಮ್? ಅವ್ರು ಅಲ್ಲಿದ್ದಾರೆ, ಹೌದು, ಅವ್ರು ಅಲ್ಲಿರೋದಕ್ಕೆ ಬೇಜಾರಿದೆ, ಇದೆಲ್ಲ ಆಗ್ತಿರೋದಕ್ಕೆ ಬೇಜಾರಿದೆ, ತುಂಬ ನೋವಿದೆ, ಎಲ್ಲ ಇದೆ. ಆದರೆ ಅವ್ರು ತಪ್ಪನ್ನು ಮಾಡಿಲ್ಲ ಅನ್ನೋಂಥ ನೆಮ್ಮದಿ ಕೂಡ ಇದೆ ಅಂಥೇಳಿ ನಮಗೆ ಸಮಾಧಾನ ಮಾಡಿ, ಶೀ ಸಚ್ ಅ ಸ್ಟ್ರಾಂಗ್ ಲೇಡಿ. ನಾನು ನನ್ನ ಲೈಫಲ್ಲಿ ಇಲ್ಲಿ ತನಕ ಮುಂಚೆನೂ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದೆ, ಇಷ್ಟೆಲ್ಲ ಹ್ಯಾಂಡಲ್ ಮಾಡ್ತೀಯ. ಶೀ ಈಸ್ ಅ ಬಿಸ್ನೆಸ್ ವುಮನ್, ತುಂಬ ಬಿಸ್ನೆಸ್ ಕೂಡ ನಡೆಸ್ತಾಳೆ, ಎಲ್ಲದನ್ನು ಹೌ ಕ್ಯಾನ್ ಯು ಹ್ಯಾಂಡಲ್ ಇಟ್ ಸೋ ವೆಲ್ ಅಂತ. ಆ ಥರದ ಲೇಡಿ ಈ ಪರಿಸ್ಥಿತಿನಲ್ಲಿ ನೋಡಿದಾಗ ನನಗನ್ಸಿದ್ದು, ನಾನು ನೋಡಿದಂಥ ಯಾವ ಮಹಿಳೆಯೂ ಇಷ್ಟು ಸ್ಟ್ರಾಂಗ್ ಆಗಿಲ್ಲ. ನೋ ವೇ. ಅಷ್ಟು ಸ್ಟ್ರಾಂಗ್ ಆ್ಯಂಡ್ ಅಷ್ಟು ತುಂಬ ಸ್ಥಿಮಿತದಲ್ಲಿ ಇಟ್ಕೊಂಡು ಬುದ್ಧಿಯನ್ನು ಯಾವ ಥರ ಕಾಮಾಗಿ ಇಟ್ಕೋಬೇಕು, ಮಗನ ಹಿಂಗೆ ನೋಡ್ಕೊಬೇಕು, ಮಗನ ಯಾವ ಥರ ಈ ಒಂದು ಇದರಲ್ಲಿ ಸಿಚುವೇಷನಲ್ಲಿ ನೋಡ್ಕೊಬೇಕು, ಪ್ಲಸ್ ಅವ್ರಿಗವ್ರ ಸಮಾಧಾನ ಹೆಂಗೆ ಮಾಡ್ಕೊಬೇಕು, ಜೊತೇಲಿ ದರ್ಶನ್ ಅವ್ರಿಗೆ ಹಿಂಗೆ ಸಮಾಧಾನ ಮಾಡಬೇಕು ಅಲ್ವಾ? ಅದು ತುಂಬ ಇಂಪಾರ್ಟೆಂಟ್. ಒಬ್ಬ ಹೆಣ್ಣಾಗಿ, ಹೆಂಡತಿಯಾಗಿ ಅವ್ರ ಜೊತೆ ನಿಂತ್ಕೊಳ್ಳೋದಷ್ಟೇ ಅಲ್ಲ, ಅವರಿಗೆ ಸ್ಟ್ರೆಂತ್ ಕೊಡೋವಂಥದ್ದು. ಅದರಲ್ಲೆಲ್ಲ ನನಗೆ ತುಂಬ ಹೆಮ್ಮೆ ಅನಿಸತ್ತೆ ವಿಜಯಲಕ್ಷ್ಮಿ ಬಗ್ಗೆ. ಈ ರೀತಿಯಾಗಿ ಸ್ಟ್ರಾಂಗಾಗಿ ನಿಂತಿರೋ ಅಪರೂಪದ ಹೆಣ್ಮಗಳು ನನ್ನ ಪ್ರಕಾರ ನಾನು ನೋಡಿದ ಒಬ್ಬಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.